ನಮಸ್ಕಾರ, ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ ಸೆಂಟರ್ನ ಸಿಒ ಮತ್ತು ಕೌನ್ಸಿಲರ್. ಇವತ್ತಿನ ವಿಷಯ ಪ್ರೀ ಮ್ಯಾರಿಟಲ್ ಫರ್ಟಿಲಿಟಿ ಕೌನ್ಸಿಲಿಂಗ್ ಅಥವಾ ಮದುವೆಗೂ ಮುನ್ನ ಈ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಜೀವನದಲ್ಲಿ ನೀವೆಲ್ಲ ನೋಡ್ತಿರಬೇಕು, ಎಲ್ಲರೂ ಕೆರಿಯರು, ಎಜುಕೇಷನು, ಪ್ರಾಜೆಕ್ಟ್ ವರ್ಕು ಅಂತ ಮದುವೆಗಳು ತುಂಬ ಲೇಟ್ ಆಗ್ತಾ ಇದೆ. ಸೊ ಮದುವೆಗಳು 30+ ಆಗ್ತಾ ಇದೆ. ಮೊದಲೆಲ್ಲ 19-20 ಇಯರ್ಸಲ್ಲಾದರೆ ನೆಕ್ಸ್ಟು 24-25 ಇಯರ್ಸಲ್ಲಿ ಮದುವೆ ಆಗ್ತಾ ಇತ್ತು ಹೆಣ್ಮಕ್ಳದು. ಈಗ 30 ದಾಟಿದ ಮೇಲೆ ಮದುವೆ ಆಗ್ತಾ ಇದೆ. ಕೆಲವೊಂದು ಸಲ 35 ನಂತರ ಕೂಡ ಆಗ್ತಾ ಇರುತ್ತೆ. ಸೊ ಇದಾದಮೇಲೆ ಈಗ ಮದುವೆ ಆಗ್ತಿರೋದೇ ಲೇಟು, ಮಗು ಆಗೋದಕ್ಕೂ ತುಂಬ ಸಮಯ ತೆಗೆದುಕೊಳ್ಳುತ್ತೆ. ಸೊ ಅದಕ್ಕೆ ನಾವು ಪ್ರೀ ಮ್ಯಾರಿಟಲ್ ಈ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಮಾಡೋದ್ರಿಂದ ಸೊ ಅವ್ರದ್ದು ಏನು ಪ್ಯಾರಾಮೀಟರ್ಸ್ ಇದೆ, ಹೇಗೆ ಅವ್ರು ಪ್ಲ್ಯಾನ್ ಮಾಡಬಹುದು ಅನ್ನೋದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಹೆಣ್ಮಕ್ಳು ಲೇಟಾಗಿ ಮದುವೆ ಮಾಡ್ಕೊಳ್ಳೋದ್ರಿಂದ ಸೊ ಅವ್ರದ್ದು ಸ್ಟೇಟಸ್ ಗೊತ್ತಾಗಿರೋದಿಲ್ಲ. ಸ್ಟೇಟಸ್ ಅಂತಂದರೆ ಅವ್ರದ್ದು ಬಾಡಿ ಸ್ಟೇಟಸ್ ಆಗಿರ್ಬೋದು, ಒಳಗಡೆ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಆಗಿರ್ಬೋದು, ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರಬಹುದು. ಅಂದರೆ ಅವ್ರ ಹೈಟಿಗೆ ಎಷ್ಟು ವೇಟ್ ಇರಬೇಕು, ಎಷ್ಟು ಐಡಿಯಲ್ ಆಗಿರಬೇಕು ಅನ್ನೋದು ಬಹಳ ಮುಖ್ಯ ಇರುತ್ತೆ. ಎರಡನೇದಾಗಿ ಕೆಲವೊಂದು ಬ್ಲಡ್ ಟೆಸ್ಟ್ಗಳು ಬಹಳಷ್ಟು ಇಂಪಾರ್ಟೆಂಟ್. ಶುಗರ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ನಾವು AMH ವ್ಯಾಲ್ಯೂ ಆಗಿರ್ಬೋದು, ಕೆಲವೊಂದು ಟೆಸ್ಟ್ಗಳು ಮಾಡೋದ್ರಿಂದ ಅದರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಆಗಲೇ ಅವರು ಕೆಲವೊಂದು ಮೆಡಿಸಿನ್ಸ್ಗಳಲ್ಲೇ ನಾವು ಸರಿ ಮಾಡ್ಕೋಬೋದು. ಮದುವೆ ಆದ ನಂತರ ತುಂಬ ಈಸಿಯಾಗಿ ಸ್ಮೂತ್ ಗೋಯಿಂಗ್ ಇರುತ್ತೆ. ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಿರೋದಿಲ್ಲ, ಅವ್ರದ್ದು ಓವರಿಯನ್ ರಿಸರ್ವ್ ಏನಿದೆ ಅಂತ ಗೊತ್ತಿರೋದಿಲ್ಲ. ಇದರಿಂದ ಮದುವೆ ಆದಮೇಲೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಮದುವೆ ಆಗಿರೋದು ಲೇಟು, ಮತ್ತು ಆಮೇಲೆ ತುಂಬ ಪರದಾಟ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಅವ್ರು ಏನು ಮಾಡ್ಕೋಬೇಕು ಅಂತಂದರೆ, ಮೊದಲೇ ಮದುವೆ ಆಗೋದಕ್ಕಿಂತ ಮುಂಚೆ ಇನ್ನೂ 1 ವರ್ಷ 2 ವರ್ಷ ಇದೆ ಅನ್ನೋ ಮದುವೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದಾಗ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡೋದ್ರಿಂದ ಮೊಟ್ಟೆಗಳ ಸಂಖ್ಯೆ ಏನಿದೆ, ಕ್ವಾಲಿಟಿ ಹೇಗಿದೆ, ಸೊ ಅವ್ರ ಮೊಟ್ಟೆಯಿಂದ ಮಗು ಆಗುತ್ತಾ ಇಲ್ಲ ಅನ್ನೋದು ಒಂದು ಕಲ್ಪನೆ ಇರುತ್ತೆ. ನೋಡಿ, ಮೊದಲೆಲ್ಲ ಏನಿತ್ತು ಅಂತಂದರೆ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತ ಹೇಳ್ತಿದ್ರು. ಆದರೆ ಈಗ ಎಲ್ಲ ಸತ್ಯವನ್ನ ಹೇಳ್ಬಿಟ್ಟು ಟ್ರಾನ್ಸ್ಪರೆನ್ಸಿಯಾಗಿ ಮದುವೆ ಮಾಡಿಕೊಂಡ್ರೂ ಕೂಡ ಆ ಮದುವೆಗಳು ಉಳಿಯೋದಿಲ್ಲ. ಅಂಥದ್ರಲ್ಲಿ ನಾವು ಮೆಡಿಕಲಿ ಫಿಟ್ ಆಗಿರೋದು ನಮ್ಮದು ಕರ್ತವ್ಯ. ಅದೇ ರೀತಿಯಾಗಿ ಗಂಡು ಮಕ್ಕಳು ಕೂಡ ಮುಂಚೆಯೇ ಒಂದು ಸ್ಪರ್ಮ್ ಟೆಸ್ಟ್ ಮಾಡಿಕೊಂಡು ಅವ್ರದ್ದು ಒಂದು ಸಿರಾಲಜಿ ಬ್ಲಡ್ ಟೆಸ್ಟ್ಗಳನ್ನು ಮಾಡಿಕೊಂಡು ಮದುವೆ ಆದಲ್ಲಿ ಒಂದು ಕ್ಲಾರಿಟಿ ಇರುತ್ತೆ. ಸೊ ಮದುವೆ ಆದಮೇಲೆ ಯಾವ ರೀತಿ ಮಗುವನ್ನು ಪ್ಲ್ಯಾನ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಸಣ್ಣ ಪುಟ್ಟ ಕೆಲವೊಂದು ಸಮಸ್ಯೆಗಳು ಇದ್ದರೆ ಮದುವೆಗಿನ್ನ ಮುನ್ನೆನೇ ನಾವು ಸರಿಯಾಗಿ ಮಾಡಿಕೊಂಡು ಮಗುಗೆ ನಾವು ಪ್ಲ್ಯಾನ್ ಮಾಡಬಹುದು. ಸೊ ಪ್ರೀ ಮ್ಯಾರಿಟಲ್ ಈ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ನ ಭೇಟಿ ಮಾಡಿ ಯಾರಾದರೂ ಮದುವೆ ಆಗೋರು, ಹೇಗಿದೆ ನಿಮ್ಮ ಈ ಬ್ಲಡ್ ಟೆಸ್ಟ್ ರಿಪೋರ್ಟ್ ಆಗಿರ್ಬೋದು, ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು, ಈ ಸ್ಪರ್ಮ್ ರಿಪೋರ್ಟ್ ಆಗಿರ್ಬೋದು, ಯಾವ ರೀತಿ ಪ್ಲ್ಯಾನ್ ಮಾಡಬಹುದು, ನೀವು ಹೇಗೆ ಮಗುವನ್ನು ಪಡ್ಕೋಬಹುದು ಅನ್ನೋದು ಕೂಡ ಈಗಲಿಂದನೇ ನೀವು ಪ್ಲ್ಯಾನ್ ಮಾಡಬಹುದು.